ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ವಲಯ ವೆಂಕಟಾಸ್ ಅಂತ. ನಾನು ಕಲ್ಲಡ್ಕದಲ್ಲಿ ಪ್ಲವಿಟಾ ಬ್ಯಾಗ್ಸ್ ಅಂತ ಉಂಟು ನನ್ನ ಅಂಗಡಿ. ಮತ್ತು ಮನೆ ನಂದು ಹಂಟು ರಾಯಪ್ಪಗೋಡಿಯಲ್ಲಿ. ಎಷ್ಟು ವರ್ಷದಿಂದ ಸರ್ ನಿಮ್ಮ ಈ ವರ್ಕ್? ಈಗ ಬ್ಯಾಗ್ ಸ್ಟಾರ್ಟ್ ಮಾಡಿ 32 ವರ್ಷ ಆಯಿತು. ಹೌದಾ? ಫಸ್ಟ್ ನೀವು ಹೇಗೆ ಈ ವರ್ಕ್ ಸ್ಟಾರ್ಟ್ ಮಾಡಿದ್ದು? ಅಂದರೆ ನಾನು ಟೈಲರ್ ಆಗಿದ್ದೆ. ನಂತರ ಒಂದು ಟೈಲರ್ ಬಿಟ್ಟು ಒಂದು ಸ್ವಲ್ಪ ಸಮಯ ರಿಕ್ಷಾದಲ್ಲಿ ದುಡಿದೆ. ಮತ್ತು ನಾನು ಸೀಟ್ ಕವರ್ ಕುಷನ್ ಅಂಗಡಿ ಸ್ಟಾರ್ಟ್ ಮಾಡಿದೆ. ನಾನು ಇನ್ನೊಬ್ಬ ಹುಡುಗ ಇದ್ದ, ಬಾಲಕೃಷ್ಣ ಅಂತ. ಹಾಗೆ ಸೀಟ್ ಕವರ್ ಕುಷನ್ ಎಲ್ಲ ಮಾಡುವಾಗ ಮತ್ತು ನನಗೆ ಒಬ್ಬರು ಪರಿಚಯದವರು ಒಂದು ಬ್ಯಾಗ್ ಮಾಡಿ ಕೊಡ್ತೀರಾ ಅಂತ ಕೇಳಿದರು. ಅದಕ್ಕೆ ಫಸ್ಟಿಗೆ ನಾನು ಹೇಳಿದೆ ನನಗೆ ಆಗೋದಿಲ್ಲ ಅಂತ ಹೇಳಿದೆ. ನಂತರ ನಾನು ಅವರ ಒತ್ತಾಯವಾಗಿ 1-2 ಬ್ಯಾಗ್ ಮಾಡಿದೆ. ಅದು 32 ವರ್ಷ ಮುಂಚೆ ಅದಕ್ಕೆ ಕ್ಲಿಪ್ ಅಂತ 2 ಇತ್ತು, ಆ ಬ್ಯಾಗ್ ಇತ್ತು. ನಂತರ ಈಗ ಎಲ್ಲ ಮಾಡಲ್ ಚೇಂಜ್ ಆಗಿದೆ. ಮತ್ತು ನಾನು 10 ಬ್ಯಾಗ್ ಮಾಡಿದೆ. ಅದು ಸಹ ನನಗೆ ಒಳ್ಳೆ ಕ್ಲಿಕ್ ಆಯಿತು, ಮತ್ತು ಒಳ್ಳೆ ಚೆಂದ ಆಯಿತು, ಒಳ್ಳೆ ಬಾಳಿಕೆ ಬಂತು. ಹಾಗೆ ನಾನು ಅದನ್ನೇ ಸ್ಟಾರ್ಟ್ ಮಾಡಿದೆ. ಈಗೆಲ್ಲ ಬ್ಯಾಂಗ್ಳೂರಿನಿಂದ ಮೆಟೀರಿಯಲ್ ತಂದು ಎಲ್ಲ ಬೇಕಾದ ಅವರ ಒಂದು ಬ್ಯಾಗನ್ನು ಬಿಡಿಸಿ ಮತ್ತು ಅದನ್ನು ಹಚ್ಚಿ ತೆಗೆದು ಹಾಗೆಲ್ಲ ಮಾಡ್ತಿದ್ದೆ ಮೊದಲು. ಈಗೆಲ್ಲ ನೋಡಿ ಮಾಡ್ತೇನೆ ಎಲ್ಲ. ಈಗೆಲ್ಲ ನಮಗೆ ಅಭ್ಯಾಸ ಆಗಿದೆ ಎಲ್ಲ. ಈಗ ನಿಮಗೆ ಅಂದರೆ ಈ ವರ್ಕ್ ಕಲೀಲಿಕ್ಕೆ ನೀವು ಎಲ್ಲಿ ನನಗೆ ಈ ಬ್ಯಾಗಿನಾಗೆ ನನಗೆ ಗುರು ಅಂತ ಯಾರಿಲ್ಲ. ಮತ್ತು ನಾನೇ ನೋಡಿ ಕಲ್ತದ್ದು. ಅದೇ ಯಾವುದು ಇದೆಲ್ಲ ಟೈಲರ್ ಆಗಿದ್ದೀನಿ ನಾನು. ಅದೇ ನನಗೆ ಹೊಲಿದೆಲ್ಲ ಅಭ್ಯಾಸ ಇತ್ತು. ಮತ್ತು ಒಂದು ಬ್ಯಾಗನ್ನು ತಂದು ನಾನು ಬಿಡಿಸಿ ಅದರ ಹಚ್ಚಿ ತೆಗೆದು ಮತ್ತು ಅದನ್ನು ಮಾಡ್ತಿದ್ದೆ. ಈಗ ಅದನ್ನೇ ಮಾಡ್ತಾ ಇದ್ದೇನೆ. ಈಗೆಲ್ಲ ನನಗೆ ನೋಡಿ ಗೊತ್ತಾಗ್ತದೆ ಎಲ್ಲ ಬ್ಯಾಗೆಲ್ಲ. ನಿಮ್ಮ ಈ ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ನಿಮ್ಮೊಂದು ಅನುಭವ ಅಂದರೆ ಎಷ್ಟು ಇದರಲ್ಲಿ ಕಷ್ಟ ಉಂಟು ಎಲ್ಲ ಈಸಿ ಇತ್ತ ಈ ವರ್ಕ್ ಮಾಡುವ? ಬ್ಯಾಗ್ ಅಂದರೆ ಎಲ್ಲ ಬ್ಯಾಗ್ ಮಾಡಲಿಕ್ಕೆ ಕಷ್ಟವೇ. ಆದರೆ ಸಹ ನಮಗೆ ಒಂದು ಅಭ್ಯಾಸ ಆಗಿ ಹೋಗಿದೆ. ಈಗ ಮೊದಲು ಸ್ವಲ್ಪ ಕಷ್ಟ ಇತ್ತು. ಮೊದಲು ಬ್ಯಾಗ್ ಮಾಡಲಿಕ್ಕೆ ಸ್ವಲ್ಪ ಸುಲಭ ಇತ್ತು. ಈಗೆಲ್ಲ ಬ್ಯಾಗ್ ಮಾಡಲಿಕ್ಕೆ ಕಷ್ಟ. ಈಗೆಲ್ಲ ಡಿಸೈನ್ ಎಷ್ಟು ಡಿಸೈನ್ ಬಂದಿದೆ, ತುಂಬ ಡಿಸೈನ್ ಉಂಟು. ಆ ಡಿಸೈನ್ಗೆ ತಕ್ಕ ಹಾಗೆ ನಾವು ಮಾಡ್ತಾ ಹೋಗ್ಬೇಕು. ಸ್ವಲ್ಪ ಕಷ್ಟ ಉಂಟು. ಅಂದರೆ ಯಾವ ಥರ ಎಲ್ಲ ಬ್ಯಾಗ್ ಎಲ್ಲ ಮಾಡ್ತೀವಿ? ಬ್ಯಾಗ್ ನಮ್ಮದು ಜಾಸ್ತಿ ಸ್ಕೂಲ್ ಬ್ಯಾಗೇ ಮಾಡೋದು ನಾವು. ಹೌದಾ? ನಂತರ ನಾವು ತಾಸೆ, ಡೋಲು ಮತ್ತು ಅದು ಟೆಕ್ನಿಷಿಯನ್ ಬ್ಯಾಗ್ ಹಾಗೆಲ್ಲ ಮಾಡ್ತೇವೆ ನಾವು. ಹೌದಾ? ಮತ್ತು ಇದು ನಿಮಗೆ ಒಂದೊಂದು ಈಗ ಕೆಲವು ಪೂಜೆ ಭಟ್ರಿಗೆ ಅವರಿಗೆ ಒಂದು ಬೇರೆ ಬ್ಯಾಗ್ ಬೇಕಾಗ್ತದೆ, ಹಾಗೆ ಮಾಡ್ತೇವೆ. ಇದು ಟೆಕ್ನಿಷಿಯನ್, ಇದು ತಾಸೆ ಬ್ಯಾಗ್, ಮತ್ತು ಇದೆಲ್ಲ ಟೂಲ್ಸ್ ಬ್ಯಾಗೆಲ್ಲ ಮಾಡ್ತೇವೆ ನಾವು. ನಿಮಗೀಗ ಒಂದು ಸ್ಕೂಲ್ ಬ್ಯಾಗ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಸಮಯ ಬೇಕು? ಅಂದರೆ ಯಾವುದೆಲ್ಲ ಮೆಟೀರಿಯಲ್ ಬೇಕು? ಸ್ಕೂಲ್ ಬ್ಯಾಗೇ ಮಾಡಿದ್ರೆ ನಾವು ದಿವಸಕ್ಕೆ ಒಂದು 4 ಬ್ಯಾಗ್ ಮಾಡ್ತೇನೆ. ಮತ್ತು ಅದರ ಒಟ್ಟಿಗೆ ನಮಗೆ ಬ್ಯಾಗ್ ನಾವು ಸರ್ವಿಸ್ ಮಾಡ್ತೇವೆ. ಮತ್ತು ಇದು ರಿಪೇರಿ ಎಲ್ಲ ಮಾಡುವಾಗ ಸ್ವಲ್ಪ ಹೊತ್ತು ಬೇಕಾಗ್ತದೆ ಅದಕ್ಕೆ. ಇಲ್ಲ ಸ್ಕೂಲ್ ಬ್ಯಾಗೇ ನಾವು ಅದನ್ನೇ ಮಾಡೋದಂದರೆ ಒಂದು 5 ದಿವಸ ಮಾಡ್ಬೋದು, 6 ದಿವಸ ಮಾಡ್ಬೋದು. ಮತ್ತು ಈಗ ರಿಪೇರಿ ಎಲ್ಲ ಮಾಡುವಾಗ ಒಂದು ದಿವಸಕ್ಕೆ 4 ಬ್ಯಾಗ್ ಆಗಿ ಆಗ್ಬೋದು ಅಷ್ಟೇ. ನಿಮ್ಮ ಫ್ಯಾಮಿಲಿ ಎಲ್ಲ ಏನು? ಫ್ಯಾಮಿಲಿ ಎಲ್ಲ ನನಗೆ 3 ಮಕ್ಕಳು. 2 ಹೊರದೇಶದಲ್ಲಿದ್ದಾರೆ, ಅವರಲ್ಲಿ ಜಾಬಲ್ಲಿದ್ದಾರೆ. 2 ಮಕ್ಕಳು. ಒಬ್ಬಳು ಈಗ ಕಲಿತಾ ಇದ್ದಾರೆ, BSc ನರ್ಸಿಂಗ್ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು ನೀವು ಈ ಒಂದು ವೃತ್ತಿಯನ್ನು ಸ್ಟಾರ್ಟ್ ಮಾಡಿ? ಇದು ಈ ವೃತ್ತಿಯನ್ನು ಸ್ಟಾರ್ಟ್ ಮಾಡಿ 32 ವರ್ಷ ಆಯಿತು. 93 ಮಾಡಿ ಸ್ಟಾರ್ಟ್ ಮಾಡಿದೆ. ಹೌದಾ? ನಿಮ್ಮ ಈ ವೃತ್ತಿಯಲ್ಲಿ ಅನುಭವ ಏನಾದರೂ? ಈಗ ಯಾರಾದರೂ ಈಗ ಈ ವೃತ್ತಿಯನ್ನು ಕಲೀಲಿಕ್ಕೆ ಅಂತ ಯಾರಾದರೂ ಇಂಟ್ರೆಸ್ಟಲ್ಲಿ ಇರ್ತಾರೆ, ಅವರಿಗೆ ನಿಮ್ಮ ಒಂದು ಅನುಭವ ಹೇಳೋದು? ಕಲೀಲಿಕ್ಕೆ ಅಂದರೆ ಅದು ಇವತ್ತು ನಾಳೆಗೆ ಆಗುವ ವಿಷಯ ಅಲ್ಲ ಇದು. ಕನಿಷ್ಠ ಪಕ್ಷ ನಿಮಗೆ 5 ವರ್ಷ ಅದು ಬೇಕು ಇದನ್ನು ಕಲೀಲಿಕ್ಕೆ, ಪೂರ್ತಿ ಕಲೀಲಿಕ್ಕೆ. 5 ವರ್ಷ ಸಹ ಆಗೋದಿಲ್ಲ. ಇದು ನಿಮಗೆ ಒಂದು ಗುಡಿ ಕೈಗಾರಿಕೆಯಲ್ಲಿ ಎಷ್ಟು ಕಲಿತರೆ ಸಹ ಅದು ಕಲಿತಂತ ಆಗಲಿಕ್ಕಿಲ್ಲ. ಅಂದರೆ ಇದರಲ್ಲಿ ತುಂಬ ಡಿಸೈನ್ ಚೇಂಜ್ ಆಗ್ತಾ ಉಂಟು. ಚೇಂಜ್ ಆಗುವಾಗ ಇದು ಕಲಿಯುವುದಂತೆ ಇನ್ನೂ ಸಹ ಕಲೀಲಿಕ್ಕೆ ಉಂಟು. ಈಗ ಬ್ಯಾಗ್ ಮಾಡುವಾಗ ಒಂದು ಬ್ಯಾಗ್ ಮುಂಚೆ ಎಲ್ಲ ಡಿಸೈನ್ ಕಡಿಮೆ ಇತ್ತು. ಈಗ ಎಷ್ಟು ಡಿಸೈನ್ ಆದರೆ ಸಹ ಮಕ್ಕಳಿಗೆ ಅದು ಆಗೋದಿಲ್ಲ. ಇನ್ನೂ ಸಹ ಜಿಪ್ಪು ಜಾಸ್ತಿ ಉಂಟು, ಇನ್ನೂ ಸಹ ಡಿಸೈನ್ ಹಾಗೆ ಹೇಳ್ತಾ ಇದ್ದಾರೆ. ಅವಾಗ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಈಗ ಈ ಬ್ಯಾಗಲ್ಲಿ ಸಹ ಡ್ರೆಸ್ಸಲ್ಲಿ ಬಂದಾಗೆ ಬ್ಯಾಗಲ್ಲಿ ಸಹ ಟ್ರೆಂಡ್ ಬರ್ತಾ ಉಂಟಾ? ಹೊಸ ಡಿಸೈನ್ ಬರ್ತದೆ ಬ್ಯಾಗಲ್ಲಿ. ದಿವಸಕ್ಕೆ ನಿಮಗೆ ಎಷ್ಟೋ ಡಿಸೈನ್ ಬರ್ತದೆ. ನಮ್ಮದು ಸಾಧಾರಣ ಒಂದು 80% ಡಿಸೈನ್ ಉಂಟು. ಮತ್ತೆ ಈಗ ಕೆಲವು ಡಿಸೈನ್ ಎಲ್ಲ ಬರ್ತದೆ ಆನ್ಲೈನ್, ಅದೆಲ್ಲ ಅಷ್ಟೇ. ನಮ್ಮ ಹಾಗೆ ಅಷ್ಟು ಗಟ್ಟಿ ಬರೋದಿಲ್ಲ ಅಲ್ಲ. ಅಂದರೆ ನೀವು ಬ್ಯಾಗ್ ಗಟ್ಟಿ ಉಂಟು, ಮತ್ತು ಡಿಸೈನ್ ಕಡಿಮೆ. ಬ್ಯಾಗ್ ಗಟ್ಟಿ ಉಂಟು, ಡಿಸೈನ್ ಕಡಿಮೆ. ನೀವು ಈಗ ಕಸ್ಟಮರ್ ಬಂದು ನನಗೆ ಹೀಗೆ ಬ್ಯಾಗ್ ಬೇಕು, ಯಾವ ಸ್ಕೂಲ್ ಬ್ಯಾಗ್ ಆಗಿರಲಿ, ಟೆಕ್ನಿಷಿಯನ್ ಬ್ಯಾಗ್ ಆಗಿರಲಿ, ಅದನ್ನು ನೀವು ಅವರಿಗೆ ಬೇಕಾದ ಹಾಗೆ ಡಿಸೈನ್ ಮಾಡಿ ಹೊಲಿದು ಕೊಡ್ತೀರಾ? ಅದು
ಅಂದರೆ ಸಾಧಾರಣ ಒಂದು 80% ನಾನು ಮಾಡ್ತೇನೆ. ಮತ್ತು ತುಂಬ ಡಿಸೈನ್ ಇದ್ದರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಇದು ತಾಸೆ ಮಾಡ್ತೇನೆ, ಕೀಬೋರ್ಡ್ ಬ್ಯಾಗ್ ಮಾಡ್ತೇನೆ, ಟೆಕ್ನಿಷಿಯನ್ ಬ್ಯಾಗ್ ಮಾಡ್ತೇನೆ, ಮತ್ತು ಈ ಥರ ಎಲ್ಲ ಬ್ಯಾಗ್ ಮಾಡ್ತೇನೆ. ಮತ್ತು ಅದಕ್ಕಿಂತ ಓವರ್ ಡಿಸೈನ್ ನನಗೆ ಸಾಗೋದಿಲ್ಲ ಅದು. ಈಗ ಕಸ್ಟಮರ್ ಹೇಳ್ತಾರೆ, ಮತ್ತು ಒಂದೊಂದು ಬ್ಯಾಗ್ ಮಾಡೋದು ಭಾರಿ ಕಷ್ಟ. ಈಗ ನಾವು ಇದನ್ನೆಲ್ಲ ನಾವು ಬ್ಯಾಗ್ ಮಾಡ್ತೇವೆ, ಒಂದು ಬ್ಯಾಗಲ್ಲಿ 25 ಬ್ಯಾಗ್. ಈಗ ನಾನು ತಾಸೆ ಬ್ಯಾಗ್ ಸಹ ಇದನ್ನು ಈಗ ಮಾಡ್ತಾ ಇದ್ದೇನೆ. ಇದು ನಮಗೆ ಒಂದು ಬ್ಯಾಗ್ ಕಟ್ಟಿಂಗಲ್ಲಿ ನಮಗೆ 25-20 ಬ್ಯಾಗ್ ಆಗಬೇಕು. ಇನ್ನು ಇಲ್ಲದ್ರೆ ನಮಗೆ ಪೀಸ್ ಎಲ್ಲ ವೇಸ್ಟ್ ಆಗ್ತದೆ. ನಮಗೆ 25 ಬ್ಯಾಗ್ ಆಗುವಾಗ ಒಂದು ಬ್ಯಾಗ್ ಫ್ರೀ ಅಂತ ಬರ್ತದೆ. ಅಂದರೆ ಒಂದು ಯಾವುದು ಕಟ್ಟಿಂಗಲ್ಲಿ ಪೀಸ್ ನಮಗೆ ವೇಸ್ಟ್ ಆಗೋದಿಲ್ಲ. ಹೀಗೆ ಕಟ್ಟಿಂಗ್ ಮಾಡಿ ಒಂದು ಬ್ಯಾಗ್ ಆಗುವಾಗ ನಮಗೆ ಕಟ್ಟಿಂಗಲ್ಲಿ ಪೀಸ್ ಅದು ನಾನು ಕಸ್ಟಮರ್ಗೆ ಜಾಸ್ತಿ ರೇಟ್ ಆಗಬೇಕಾಗ್ತದೆ. ಈಗ ಒಂದು ಸ್ಕೂಲ್ ಬ್ಯಾಗಿಗೆ ಅಂದರೆ ನಿಮ್ಮಲ್ಲಿ ಈಗ ಒಂದು ಎಷ್ಟು ರೇಟ್ ಅಂತ ಸ್ಟಾರ್ಟ್ ಆಗ್ತದೆ, ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? ಒಂದು ಕಡಿಮೆ ಅಂದರೆ 250 ರೂಪಾಯಿ, ಜಾಸ್ತಿ ಅಂದರೆ 1050 ರೂಪಾಯಿವರೆಗೆ ಇದು ಬ್ಯಾಗ್ ಉಂಟು. ಇಷ್ಟು ದೊಡ್ಡ ಬ್ಯಾಗ್ 1050 ರೂಪಾಯಿ ಉಂಟು. ಮತ್ತು ಈಗ ಒಂದು ಕಸ್ಟಮರಲ್ಲಿ ಹೇಳ್ತಾರೆ ನನಗೆ ಇಷ್ಟೇ ಡಿಸೈನ್ ಬೇಕು, ಒಳ್ಳೆ ಮೆಟೀರಿಯಲ್ ಆಗಬೇಕು ಅಂದರೆ 1,500 2,000 ಸಹ ಉಂಟು. ನಿನ್ನೆ ಒಬ್ಬರು ಕಿನ್ನಿಗಳಿಂದ ಒಬ್ಬರು ಬಂದಿದ್ದು, ಅವರಿಗೆ ಅವರು 5 ಬ್ಯಾಗ್ ಆರ್ಡ್ರ್ ಮಾಡಿದ್ದಾರೆ. ಅವಾಗ ನಾನು ಹೇಳಿದ್ದೇನೆ 1,800 ರೂಪಾಯಿ ಕೊಡಬೇಕು ಅಂತ ಹೇಳಿದ್ದೇನೆ ಅಂದಾಜು. ಮತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಈಗ ತಾಸೆದ್ದು ಡೋಲ್ ಇದೆಲ್ಲ ಒಂದು ಬ್ಯಾಗ್ ಅಂದರೆ ಅದು ಯಾವ ರೇಟಲ್ಲಿ ಇರ್ತದೆ, ವೇರಿಯೇಷನ್ ಎಲ್ಲ ಇರ್ತದೆ? ತಾಸೆದು ಅಂದರೆ ನಿಮಗೆ ನೋಡಿ, ಇದಕ್ಕೆ ನಿಮಗೆ ಫ್ರಂಟಿಗೆ ಕೈ ಇಲ್ಲ, ಅದು 850. ಅದಕ್ಕೆ ನಿಮಗೆ ಫ್ರಂಟಿಗೆ ಕೈ ಉಂಟು, ಅದಕ್ಕೆ 950, ಮತ್ತು 1,100. ಮತ್ತು ಅವರದ್ದು ಒಂದು ಕೋಣೆ ಎಷ್ಟು ಉಂಟು, ಅದಕ್ಕೆ 1,100 ರೂಪಾಯಿ ಆಗ್ತದೆ. ನೋಡಿ ಇದೆಲ್ಲ ಇದು 1,100 ರೂಪಾಯಿದು ಬ್ಯಾಗ್. ಇದಕ್ಕೆ ನಿಮಗೆ ನೋಡಿ ಇದೆಲ್ಲ ಅವರದ್ದು ಇದು ಕವಲ ಇಡಲಿಕ್ಕೆ ಅಂತ ಒಂದು ಕೋಣೆ ಉಂಟು. ಹಾಗೆ ಇಲ್ಲಿಂದ ಮತ್ತು ಇದು ಅವರದ್ದು ತಾಸು ಇಡಲಿಕ್ಕೆ ಇದೊಂದು ಕೋಣೆ, ಇದಕ್ಕೆ 1,100 ರೂಪಾಯಿ. ಸರ್, ಈಗ ನಿಮ್ಮ ಈ ಬ್ಯಾಗ್ ಯಾವ ಯಾವ ವಿಭಾಗದವರೆಲ್ಲ ತಗೊಂಡು ಹೋಗ್ತಾರೆ ನಿಮ್ಮಿಂದ ಇಲ್ಲಿ? ಈಗ ನಮ್ಮದು ಬ್ಯಾಗ್ ಅಂದರೆ ಜಾಸ್ತಿ ಹೋಗೋದು ಸ್ಕೂಲ್ ಬ್ಯಾಗ್. ಮತ್ತು ಈಗ ನಮಗೆ ಚೌತಿ, ಅಷ್ಟಮಿ ಮತ್ತು ದಸರಾ ಬರುವಾಗ ನಮಗೆ ತಾಸೆ ಬ್ಯಾಗೆ ಜಾಸ್ತಿ ಹೋಗೋದು. ಅವರು ಎಲ್ಲಿ ಸುಮಾರು ನಿಮಗೆ ಸುಬ್ರಹ್ಮಣ್ಯ ಮತ್ತು ಸುಳ್ಯ, ಹೀಗೆ ಉಡುಪಿ ಮತ್ತು ಮಂಗಳೂರು, ಇಲ್ಲಿಂದ ಆಸುಪಾಸಿನವರೆಲ್ಲ ಬರ್ತಾರೆ. ಅವರು ಈಗ ನಮಗೆ ಈಗಲೇ ಫೋನ್ ಬರ್ತದೆ, ಬ್ಯಾಗ್ ರೆಡಿ ಆಗಿದೆ ಅಂತ. ನಾನು ಈಗ ಮಾಡ್ತಾಯಿದ್ದೆ, ನನಗೆ ಒಂದು ತಿಂಗಳು ಇದೇ ಕೆಲಸ ಆಗ್ತದೆ. ಅವರು ಈಗ ನಮಗೆ ಈಗ ಹೇಳ್ತಾರೆ ನಮಗೆ 1 ಬ್ಯಾಗ್ 2 ಬ್ಯಾಗ್ ಅಂತ. ಈಗ ನಾನೆಲ್ಲ ಸ್ಟಾಕ್ ಮಾಡಿರ್ತೇನೆ ಎಲ್ಲ. ನೀವು ಕಂಪೆನಿಗೆಲ್ಲ ನೀವು ಬ್ಯಾಗ್ ಸಪ್ಲೈ ಮಾಡ್ತೀರಲ್ಲ? ಕಂಪನಿಗೆ ಅಂತ ಯಾರು ಕೊಡೋದಿಲ್ಲ. ಮತ್ತು ಅಂಗಡಿಯವರು ಸಹ ಕೇಳ್ತಾರೆ, ನಾನು ಅಂಗಡಿಯವರಿಗೆ ಕೊಡೋದಿಲ್ಲ. ಯಾಕಂದರೆ ನನ್ನದು ಬ್ಯಾಗ್ ಇದೆಲ್ಲ ನಾನು ಎಲ್ಲ ದರ್ಶನ್ ಮೆಟೀರಿಯಲ್ ಎಲ್ಲ ಒಳ್ಳೆ ಮೆಟೀರಿಯಲ್ ಹಾಕೋದು. ಅದು ಅಂಗಡಿಯವರಿಗೆ ಕಡಿಮೆಗೆ ಸಿಗಬೇಕು. ಹಾಗೆ ಕಡಿಮೆಗೆ ಕೊಡಲಿಕ್ಕೆ ನನಗೆ ಆಗೋದಿಲ್ಲ, ಅಂದರೆ ಅವರಿಗೆ ಸಹ ಪೂರೈಸೋದಿಲ್ಲ. ಅವರಿಗೆ ಈಗ ನಾವು ಒಂದು 850 750 ಬ್ಯಾಗ್ ಮಾರೋದನ್ನು ಅವರಿಗೆ ನಾವು 600 ರೂಪಾಯಿ 700 ರೂಪಾಯಿ ಕೊಟ್ಟರೆ ಅವರಿಗೆ ಆಗೋದಿಲ್ಲ. ಹಾಗೆ ಅವ್ರು ಕೇಳ್ತಾರೆ, ನಾನು ಕೊಡೋದಿಲ್ಲ. ನಾನು ಹೇಳ್ತೇನೆ ಭಾಷೆ ನಿಮಗೆ ನಮ್ಮದು ಬ್ಯಾಗ್ ಆಗೋದಿಲ್ಲ, ನಮ್ಮದು ಮೆಟೀರಿಯಲ್ ಕಾಸ್ಟ್ ಅಲ್ಲ. ಮತ್ತು ಅವರಿಗೆ ಕೆಲವರಿಗೆ ಬೇಡ್ತಾನೆ ನಿಮ್ಮದೇ ಬ್ಯಾಗು ಬೇಕು ಅಂತ ಹೇಳಿದರೆ ನಾನು ಅವ್ರಿಗೆ ಕೊಡ್ತೇನೆ. ಸ್ವಲ್ಪ ಒಂದು 10-15% ನಾವು ಕಡಿಮೆ ಮಾಡಿ ಕೊಡೋದು ಅವರಿಗೆ. ಹಾಗೆ ಈಗ ಹೊಸ ಕಂಪನಿ ಈಗ ಬ್ಯಾಗ್ ಎಲ್ಲ ಪ್ರೊಡಕ್ಷನ್ ಹಾಗಾಗಿ ನಿಮ್ಮ ಬಿಸ್ನೆಸ್ ಹೇಗೆ ನಡೀತದೆ ಈಗ? ನಮಗೆ ತೊಂದರೆ ಇಲ್ಲ. ನಮಗೆ ಎಷ್ಟು ಬ್ಯಾಗ್ ಕಂಪನಿಯವರು ಬಂದರೆ ಸಹ ಕೆಲವು ಈಗ ಪೇಟೆಯವರಿಗೆ ಜಾಸ್ತಿಯಾಗಿ ಒಂದು ಡಿಸೈನ್ ಎಲ್ಲ ಕೇಳ್ತಾರೆ. ನಮಗೆ ಹಳ್ಳಿಯವರು ಜಾಸ್ತಿ ಇಲ್ಲಿಂದಲೇ ಕೊಂಡು ಹೋಗ್ತಾರೆ, ತುಂಬ ದೂರದಿಂದ ಬಂದು ಇಲ್ಲಿಯವರಿಗೆ ಬಂದು ನಮಗೆ ಅವರಿಗೆ ಅಂದರೆ ಅದು ಕೆಲವು ಬಡವರಿಗೆಲ್ಲ ವರ್ಷಕ್ಕೆ 3-4 ಬ್ಯಾಗ್ ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ನಮ್ಮದು ಒಂದು ಬ್ಯಾಗ್ 1 ವರ್ಷ 2 ವರ್ಷ ಅದು ಏನು ಹೇಳಲಿಕ್ಕೆ ಇಲ್ಲ. ಅಂತೂ ಕೆಲವು ಬ್ಯಾಗ್ ಸ್ವಲ್ಪ ಡ್ಯಾಮೇಜ್ ಬರ್ತದೆ, ಅದು ಎಲ್ಲ ಬ್ಯಾಗ್ ಅಂತ ನಾನು ಒಳ್ಳೆಯದಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು 100ರಲ್ಲಿ 10% ಬ್ಯಾಗ್ ಡ್ಯಾಮೇಜ್ ಬರ್ತದೆ, 90% ಬ್ಯಾಗ್ ಒಳ್ಳೆಯದೇ, ನಮ್ಮದು ಎಲ್ಲ ಒಳ್ಳೆ ಬ್ಯಾಗ್. ಈಗ ಸರ್, ಈಗ ನಿಮ್ಮ ಬಾಲ್ಯ ಜೀವನ ಅಂದರೆ ನೀವು ಈ ವೃತ್ತಿ ಜೀವನ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಿಮ್ಮ ಬಾಲ್ಯದಿಂದ ನೀವೊಂದು ನಮಗೆ ಒಂದು ಸಣ್ಣ ನಿಮ್ಮ ಬಾಲ್ಯದಲ್ಲಿ ನೀವು ಹೇಗಿದ್ರಿ, ನಿಮ್ಮ ಜೀವನ ಹೇಗಿತ್ತು ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಬಾಲ್ಯದಂದರೆ ನಾನು ಸಣ್ಣಗಿರುವಾಗ ನಾನು ಹೋಟೆಲಲ್ಲಿ ಕೆಲಸ ಮಾಡಿದ್ದೇನೆ, ಸೈಕಲ್ ಶಾಪಲ್ಲಿ ಕೆಲಸ ಮಾಡಿದ್ದೇನೆ. ನಂತರ ನಾನು ಟೈಲರ್ ಆಗಿದ್ದೆ. ಟೈಲರ್ ಆಗಿದ ನಂತರ ನಾನು ರಿಕ್ಷಾದಲ್ಲಿ ದುಡ್ದಿದ್ದೆ. ಮತ್ತು ನನಗೆ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿ ನನ್ನ ದೊಡ್ಡ ಮಗಳ ಹೆಸರೇ ಪ್ಲವಿಟ ಅಂತ. ಆ ಹೆಸರನ್ನೇ ನಾನು ನನ್ನ ಬ್ಯಾಗ್ ಇಟ್ಟದ್ದು, ಪ್ಲವಿಟ ಬ್ಯಾಗ್ ಅಂತ. ಹಾಗೆ ಈಗ 32 ವರ್ಷ ಆಯ್ತು. ಮೊದಲು ಕೆಳಗೆ ಬೇರೆ ಅಂಗಡಿಯಲ್ಲಿದ್ದೆ, ಮತ್ತು ಈಗ ರೋಡ್ ಆಗುವಾಗ ಅದು ಅಂಗಡಿ ಸಹ ನನಗೆ ಕಟ್ಟಾಗಿ ಹೋಯ್ತು. ಈಗ ಈ ಅಂಗಡಿಯಲ್ಲಿ ನಾನು 6 ವರ್ಷದಿಂದ ಈ ಅಂಗಡಿಯಲ್ಲಿದ್ದೆ. ತೊಂದರೆ ಇಲ್ಲ, ಒಳ್ಳೆ ಉಂಟು. ನಮಗೆ ಇಲ್ಲಿ ಲೋಕಲ್ ಎಲ್ಲ ನಾವು ಇಲ್ಲಿಂದ ಕೊಂಡು ಹೋಗ್ತೇವೆ.
ಮತ್ತು ದೂರದಿಂದ ಸಹ ಬರ್ತಾರೆ, ಸ್ಕೂಲ್ ಬ್ಯಾಗೆಲ್ಲ ದೂರದಿಂದ ಬೋನ್ ಮಾಡಿ ಬರ್ತಾರೆ. ಮತ್ತು ಒಂದು ವರ್ಷ ಬ್ಯಾಗ್ ಕಡಿಮೆ ಇರ್ತದೆ ಸೇಲ್, ಮತ್ತೊಂದು ವರ್ಷ ಜಾಸ್ತಿ ಇರ್ತದೆ. ಅಂದರೆ ನಮ್ಮದು ಬ್ಯಾಗ್ 1 ವರ್ಷ 2 ವರ್ಷ 3 ವರ್ಷ ಬಾಳಿಕೆ ಬರ್ತದೆ, ಏನು ತೊಂದರೆ ಇಲ್ಲ. ಮತ್ತು ನಾವು ಏನಾದರೂ ರಿಪೇರಿ ಬಂದರೆ ಸಹ ನಾನು ಅದು ಗ್ಯಾರಂಟಿ ಇಲ್ಲ, ಅದೇ ಸಹ ಗ್ಯಾರಂಟಿ ಅಂದರೆ ಒಂದು ಬ್ಯಾಗನ್ನು ಇಟ್ಟು ಚೇಂಜ್ ಮಾಡಿ ಕೊಡಬೇಕು, ಆ ಥರ ನಮ್ಮಲ್ಲಿಲ್ಲ. ಮತ್ತು ಬ್ಯಾಗನ್ನು ನಾವು ಒಮ್ಮೆ ಸ್ವಲ್ಪ ಸಮಯಕ್ಕೆ ನಾವು ಫ್ರೀ ಮಾಡಿ ಕೊಡ್ತೇವೆ ನಾವು. ಯಾವಾಗಂದರೆ ಎಲ್ಲ ಕಸ್ಟಮರಿಗೆ ಸಹ ಯಾವಾಗ ಬೇಜಾರು ಆಗಲಿಕ್ಕೆ ಬಾರದು, ಆ ಥರ ನಾವು ಫ್ರೀ ಮಾಡಿ ಕೊಡ್ತೇವೆ ಎಲ್ಲ ಸರ್ವಿಸ್ ಎಲ್ಲ ಸ್ವಲ್ಪ. ಮತ್ತು ದೊಡ್ಡ ಕೆಲಸ ಏನಿದೆ ಅವರಿಂದ ಸ್ವಲ್ಪ ಹಣ ತಗೊಳ್ತೇನೆ ನಾನು. ಅದರಿಂದ ನಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಉಂಟು. ಜಿಪ್ಪಿಗೆಲ್ಲ ಈಗ ಇದು ಮುಂಚಿನಾಗಿ ಯಾವುದು ಇದು ಬೆಲೆ ಕಡಿಮೆ ಇಲ್ಲ, ಎಲ್ಲ ಜಾಸ್ತಿ ಆಗಿದೆ. ಈಗ ಮೆಟೀರಿಯಲ್ ಎಲ್ಲ ಜಾಸ್ತಿ ಆಗಿದೆ. ನಮಗೆ ಎಲ್ಲ ಮೆಟೀರಿಯಲ್ ಬೆಂಗಳೂರಿಂದ ತರಬೇಕು. ನಮಗೆ ಇಲ್ಲಿ ಮಂಗಳೂರಲ್ಲಿ ಯಾವುದು ನಮಗೆ ಕಡಿಮೆಗೆ ಸಿಗೋದಿಲ್ಲ. ಮತ್ತು ನಮಗೆ ಬೇಕಾದ ಒಳ್ಳೆ ಒಳ್ಳೆ ಮೆಟೀರಿಯಲ್ಸ್ ನಾವು ಬೆಂಗಳೂರಲ್ಲಿ ಹೋಗ್ಬೇಕು, ನಾವು ಇಲ್ಲಿ ಸಿಗೋದಿಲ್ಲ. ಹಾಗೆ ನಮಗೆ ಮೆಟೀರಿಯಲ್ ಎಲ್ಲ ಕಾಸ್ಟ್ಲಿ ಆಗ್ತದೆ. ಮತ್ತು ಹಾಗೆ ಇದು ರಿಪೇರಿಗೆ ಸ್ವಲ್ಪ ನಂತರ 1 ವರ್ಷ ನಂತರ ಬಂದರೆ ಸಹ ನಮಗೆ ಸ್ವಲ್ಪ ತಗೊಳ್ತೇವೆ. ಆದಷ್ಟು ನಾವು ಬೇರೆ ಈಗ ಬೇರೆ ನಮ್ಮಿಂದ ಬೇರೆ ಅಂಗಡಿಯಿಂದ ತಗೊಂಡ ಬ್ಯಾಗಿಗೆ ನಾವು ರಿಪೇರಿಗೆ ಫುಲ್ಲು ಚಾರ್ಜ್ ತಗೊಳ್ತೇವೆ. ನಮ್ಮದಂತೆ ಸಹ ತಗೊಳ್ಳುವಾಗ ನಾವು ಅರ್ಧ ರೇಟಲ್ಲಿ ತಗೊಳ್ತೇವೆ. ಮತ್ತು ಕೆಲವರು ಬಡವರು ಬರ್ತಾರೆ, ಅವಾಗ ನಾವು ತಗೊಳ್ಳೋದೇ ಇಲ್ಲ. ಹಾಗೆಂತ ನಾವು ಕೆಲವು ಫ್ರೀ ಕೊಟ್ಟದ್ದು ಉಂಟು. ತುಂಬ ಬೇಗ ನಾವು ಹೀಗೆ ಫ್ರೀ ಕೊಟ್ಟದೇ ಉಂಟು. ಅದು ನಾನು ಹೆಸರು ಹೇಳಿಕೆ ಯಾರು ಹೇಳಿದಿಲ್ಲ, ಅದು ನಮಗೆ ಒಳ್ಳೆಯದು ಸಾಗುವುದಿಲ್ಲ. ಹಾಗೆ ಈಗ ತೊಂದರೆ ಇಲ್ಲ. ಈಗ ದೇವರ ದಯೆಯಿಂದ ನಮಗೆ ಕೆಲಸ ಎಲ್ಲ ಒಳ್ಳೆಯದುಂಟು. ಈಗ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿ ಕೆಲಸದಲ್ಲಿದ್ದಾರೆ.